ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಆಮೇಲೆ ಮಾತಾಡೋದು ಅಲ್ಲಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲುವಂಥದ್ದು. ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಳಿ ಅಂಕ ಅದು ಹಿಂದೆ ಬಂದಿದೆ. ಆ ಸಂಬಂಧಪಟ್ಟಾಗಿ ಕೆಲವೊಂದು ಏನಾಗ್ತದೆ, ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಜೂಜಿಗೆ ಇದಕ್ಕೆ ಯಾವುದೇ ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಡೀತಾ ಬರ್ತಿತ್ತು, ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಅನ್ನೋದು ಕೂಡ ಮಾಡಬೇಕಾಗಿ ಹೇಳ್ತೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ, ಹೊಸದಾಗಿ ಅಲ್ಲ, ಹೊಸ SP ಬಂದ ಹೊಸ ಕಾನೂನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಾಗ ನಡೆಯುವುದಲ್ಲದೆ ಜಿಲ್ಲೆಗೆ ಬೇಕಾದಾಗ ನಡೆಯುವುದು. ಮತ್ತೆ ಆ ಕೋಳಿ ಅಂಕದ ಹಾದು ಸತ್ತೋದಂತ ಕೋಳಿ ರುಚಿ ಬಹಳ ಇದೆ. ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮೊನ್ನೆ 25 ಮೋಟರ್ ಬೈಕ್ ತಗೊಂಡು ಬಂದು ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. ಅವರೆಲ್ಲ ಓಡೋಗಿದ್ದಾರೆ. ಜೇಬಿ ಕೈ ಹಾಕಿ ಹಣ ಕಸಿಯೋದು, ಕೋಳಿಗಳನ್ನು ಹೊತ್ಕೊಂಡು ಹೋಗೋದು ಪೊಲೀಸ್ನವರು. ಒಂದು ಉಪದ್ರ ಅಂತ ಹೇಳಿದ್ರೆ ಅವಮಾನ. ಬಹಳ ಬಡವರು, ಸಾಮಾನ್ಯ ಜನ, ಈ ಸೌತ್ ಕೇರಳ ಮೈಗ್ರೇಟೆಡ್, ಅವ್ರಿಗೊಂದು ಧಾರ್ಮಿಕ ಆಚರಣೆ ಅದು. ಇವನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇದೆ. ನೀವೇ ಕಾನೂನು ತಂದು ನೀವೇ ಚರ್ಚೆ ಮಾಡಾಗ್ತೀವಿ. ನಮ್ಮ ತುಳುನಾಡಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ನಾಗಮಂಡಲ ಕೂಡ ಆಗ್ತದೆ, ಎಲ್ಲ ಬಂದ ಜಾತ್ರೋತ್ಸವ. ಯಾಕಂದ್ರೆ ಜಾತ್ರೋತ್ಸವ ಕೂಡ 10 ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡುದು. ಅದರ ಜೊತೆಗೆ ಮಾರಿ ಪೂಜೆ, ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು. ಅದಕ್ಕೆ ಭಾವನಾತ್ಮಕವಾದ ಸಂಬಂಧ, ರಕ್ತದ ಆಹಾರ ಕೊಡುವಂತ ಕೋಳಿಯನ್ನು ಕೋಳಿ ಅಂಕದಂತ ಸಂದರ್ಭ ಕೂಡ ಉಂಟು. ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಕೋಳಿ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ನಮ್ಮ 2 ಜಿಲ್ಲೆಯಲ್ಲಿ ಸಮಸ್ಯೆ ಇದೆ. ತಮಗೂ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ, ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ. ನಮ್ಮಲ್ಲಿ ಉಂಟು ಸಮಸ್ಯೆ ಉಂಟು. ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು. ಆಮೇಲೆ ಮಾತಾಡೋದು ಅಲ್ಲಲ್ಲ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲುವಂಥದ್ದು. ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಳಿ ಅಂಕ ಅದು ಹಿಂದೆ ಬಂದಿದೆ. ಆ ಸಂಬಂಧಪಟ್ಟಾಗಿ ಕೆಲವೊಂದು ಏನಾಗ್ತದೆ, ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಜೂಜಿಗೆ ಇದಕ್ಕೆ ಯಾವುದೇ ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಡೀತಾ ಬರ್ತಿತ್ತು, ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ಅನ್ನೋದು ಕೂಡ ಮಾಡಬೇಕಾಗಿ ಹೇಳ್ತೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ, ಮತ್ತು ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ. ಒಂದೊಂದು SI ಒಂದೊಂದು ಕಾನೂನು. ಸರ್, ಮಾನ್ಯ ಅಧ್ಯಕ್ಷರೇ, ಅವರ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಹೊತ್ತೆ ನಾನು ಹೋಗಿದ್ದೆ. ನಮ್ಮಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕಗಳನ್ನು ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಹೊಸದಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಹೊಸದಾಗಿ ಅಲ್ಲ, ಹೊಸ SP ಬಂದ ಹೊಸ ಕಾನೂನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಾಗ ನಡೆಯುವುದಲ್ಲದೆ ಜಿಲ್ಲೆಗೆ ಬೇಕಾದಾಗ ನಡೆಯುವುದು ಪರಿಸ್ಥಿತಿಯಲ್ಲಿ ಇದೀವಿ. ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ, ಅದಕ್ಕೆ ಅನುಮತಿ ಕೊಡಬೇಕು. ಮತ್ತೆ ಆ ಕೋಳಿ ಅಂಕದ ಹಾದು ಸತ್ತೋದಂತ ಕೋಳಿ ರುಚಿ ಬಹಳ ಇದೆ. ನೀವು ಒಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಈ ಕೋಳಿಗಿಂತ ಆ ಕೋಳಿ ರುಚಿ ಜಾಸ್ತಿ. ಈಗ ಕೋಲ ಇದೆ, ನಿಮ್ಗೆ ಗೊತ್ತಿದೆ. ಹೌದು, ಕೋಲ ನಮ್ಮಲ್ಲಿ ಈ ಸಿನಿಮಾ ಬಂತಲ್ಲ, ಕಾಂತಾರ ಸಿನಿಮಾ ನೋಡಿದಿರಿ. ಕೋಲ ನಮ್ಮಲ್ಲಿ ಬಹಳ ಇದೆ. ಸೌತ್ ಕೇರಳ ಮೈಗ್ರೇಟೆಡ್, ನಮ್ಮ ತೀರ್ಥಹಳ್ಳಿ, ಚಿಕ್ಕಮಗಳೂರು ಕಲಿದೆ, ಬೆಳಗ್ವರೆಗೂ ಆಗ್ತದೆ. ಅಲ್ಲಿ ಮೈಕ್ ಉಪಯೋಗಿಸ್ತಾರೆ. ಈ ಕೋಳಿ ಅಂಕಗಳು ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡ್ತಾರೆ. ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಹಿಂಸೆ ಕೊಡ್ತಾರೆ ಅಂದ್ರೆ, ಈಗೆಲ್ಲ ಮೋಟರ್ ಬೈಕಲ್ಲಿ ಹೋಗ್ತಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮೊನ್ನೆ 25 ಮೋಟರ್ ಬೈಕ್ ತಗೊಂಡು ಬಂದು ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ. ಅವರೆಲ್ಲ ಓಡೋಗಿದ್ದಾರೆ. ಜೇಬಿ ಕೈ ಹಾಕಿ ಹಣ ಕಸಿಯೋದು, ಕೋಳಿಗಳನ್ನು ಹೊತ್ಕೊಂಡು ಹೋಗೋದು ಪೊಲೀಸ್ನವರು. ಒಂದು ಉಪದ್ರ ಅಂತ ಹೇಳಿದ್ರೆ ಅವಮಾನ. ಬಹಳ ಬಡವರು, ಸಾಮಾನ್ಯ ಜನ, ಈ ಸೌತ್ ಕೇರಳ ಮೈಗ್ರೇಟೆಡ್, ಅವ್ರಿಗೊಂದು ಧಾರ್ಮಿಕ ಆಚರಣೆ ಅದು. ಇವನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇದೆ. ನಮ್ಮ ಕಾಲದಲ್ಲೂ ಆಗ್ತಾ ಇತ್ತು, ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ. ಆದ್ರೆ ಎಲ್ಲ ಸ್ಟೇಷನ್ಗೂ ತಾವು ಸ್ವಲ್ಪ ಇದನ್ನ ಮಾಡಿ ಲಿಬರಲೈಸ್ ಮಾಡುವಂತದ್ದು ಅಂತ ಆಡಿಸ್ತಾರೆ. ಅವ್ರ ಮನೇಲಿ ಸತ್ತೋದ್ರೆ ಯಾವ್ದೋ ಸೂತ್ಕ ಬಂದ್ರೆ ಇನ್ಯಾವ್ದು ಪಕ್ಕದ ಊರಿನಲ್ಲಿ ತಕ್ಷಣ ಅದನ್ನ ಆಡಿಸ್ಬೇಕಾಗುತ್ತೆ. ಇಲ್ಲಿ ಹಾಗಾಗಿ ಇವೆಲ್ಲವೂ ಕೂಡ ಗೊಂದಲ. ನೀವೇ ಕಾನೂನು ತಂದು ನೀವೇ ಚರ್ಚೆ ಮಾಡಾಗ್ತೀವಿ.